ಕರ್ನಾಟಕ ಇತಿಹಾಸದಲ್ಲಿ 24 ಸಿಎಂಗಳ ಆಳ್ವಿಕೆ ನಡೆದಿದ್ದರು. ಪೂರ್ಣ ಪ್ರಮಾಣದ ಅಧಿಕಾರವನ್ನು ಅನುಭವಿಸಲು ಸಾಧ್ಯವಾಗಿದ್ದು ಈ 4 ಮಂದಿ ಮಾತ್ರ. ಈ 4 ಮಂದಿಯಲ್ಲಿ ಸಿದ್ದರಾಮಯ್ಯ ಮೊದಲಿಗರಾಗಿದ್ದು ಈ ಸಂಭ್ರಮವನ್ನು ಸಂಭ್ರಮಿಸಲು ಆಗುತ್ತಿಲ್ಲ. ಕಾರಣ ಸಿಎಂ ಕುರ್ಚಿ ಅಲುಗಾರುತ್ತಿದೆ. ಹೌದು, 1956ರಲ್ಲಿ ಕರ್ನಾಟಕ ರಚನೆಯಾಗಿದ್ದು ಅದರಲ್ಲಿ 24ಕ್ಕೂ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕರ್ನಾಟಕ ಕಂಡಿದೆ. ಅವರಲ್ಲಿ ಗರಿಷ್ಠ ಮಂದಿ ಕಾಂಗ್ರೆಸ್ನಿಂದಲೇ ಬಂದವರು. ಕರ್ನಾಟಕದಲ್ಲಿ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ 4 ಮುಖ್ಯಮಂತ್ರಿಗಳೆಂದರೆ ಎಸ್ ನಿಜಲಿಂಗಪ್ಪ, ಡಿ ದೇವರಾಜ ಅರಸು, ರಾಮಕೃಷ್ಣ ಹೆಗಡೆ ಮತ್ತು ಹಾಲಿ ಸಿದ್ದರಾಮಯ್ಯ. ಕರ್ನಾಟಕದ 31ನೇ ಅವಧಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ. ಬಿಜೆಪಿಯಿಂದ ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಜನತಾ ಪಕ್ಷದಿಂದ ರಾಮಕೃಷ್ಣ ಹೆಗಡೆ, ಎಸ್ಆರ್ ಬೊಮ್ಮಾಯಿ, ಜನತಾದಳದಿಂದ ಎಚ್.ಡಿ. ದೇವೇಗೌಡ, ಜೆ.ಎಚ್. ಪಟೇಲ್, ಜೆಡಿಎಸ್ ಪಕ್ಷದಿಂದ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದ್ದಾರೆ. ಆದರೆ ಬಿಜೆಪಿ ಹಾಗೂ ಜೆಡಿಎಸ್ನಿಂದ ಆಯ್ಕೆಯಾದ ಸಿಎಂಗಳ ಯಾರೂ ಸಹ ಇದುವರೆಗೂ 5 ವರ್ಷ ಅಧಿಕಾರವನ್ನು ನಡೆಸಿಲ್ಲ. ಕಾಂಗ್ರೆಸ್ನಿಂದ ಆಯ್ಕೆಯಾದ ಈ 3 ಮಂದಿ ಸಿಎಂಗಳು ಅಧಿಕಾರವನ್ನು 5 ವರ್ಷ ಪೂರೈಸಿದ್ದಾರೆ. ಅದರಲ್ಲಿ 7 ವರ್ಷ ಪೂರೈಸಿದವರು ಸಿದ್ದರಾಮಯ್ಯ. ಕರ್ನಾಟಕದ ಮುಖ್ಯಮಂತ್ರಿಯಾದ ಎಸ್ ನಿಜಲಿಂಗಪ್ಪ 1922ರಿಂದ 1962 ತನಕ, ಡಿ ದೇವರಾಜ ಅರಸು 1922ರಿಂದ 1977 ಮತ್ತು ಎರಡನೇ ಅವಧಿಯಲ್ಲಿ 1978ರಿಂದ 1980 ತನಕ ಸಿಎಂ ಆಗಿದ್ದರು. ಹಾಗೆ ರಾಮಕೃಷ್ಣ ಹೆಗಡೆ 1930ರಿಂದ 88 ಮತ್ತು ಸಿದ್ದರಾಮಯ್ಯ 2013ರಿಂದ 2018 ಹಾಗೂ ತಮ್ಮ ಪೂರ್ಣ ಅವಧಿಯನ್ನು ಪೂರ್ಣಗೊಳಿಸಿದ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದು ಹಾಲಿ 2023ರಿಂದ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರೆದಿದ್ದಾರೆ. ಈ 3 ನಾಯಕರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವರಲ್ಲಿ ಸದ್ಯ ಹೆಚ್ಚು ಅವಧಿ ಅಧಿಕಾರವನ್ನು ಅನುಭವಿಸಿದವರಲ್ಲಿ ಸಿದ್ದರಾಮಯ್ಯ ಮೊದಲಿಗರಾಗಿದ್ದಾರೆ. ಅಂತಂದ್ರೆ ಈ ಸಂದರ್ಭದಲ್ಲಿ ನಾವು ಕರ್ನಾಟಕದಲ್ಲಿ ಒಂದು ಅದ್ಭುತವಾದಂಥ ಒಂದು ಸಂಭ್ರಮಾಚರಣೆಯನ್ನು ಕಾಣಬೇಕಾಗಿದ್ದಂಥ ದಿನಗಳು ಕಳೆದೋಗ್ಬಿಟ್ಟು, ಆದರೆ ಈಗಲೂ ಮಾಡೋಕ್ಕೇನು ತೊಂದರೆ ಇಲ್ಲ. ಯಾಕೆಂತಂದರೆ ಅತ್ಯಂತ ಈ ರಾಜ್ಯದಲ್ಲಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡಿದಂಥವರು ಸಿದ್ದರಾಮಯ್ಯನ ಹೆಸರು ಖ್ಯಾತಿಗೆ ಬರ್ತಾ ಇದೆ, ಬರಬೇಕು. ಯಾಕೆಂತಂದರೆ ಅದು ಹೆಂಗೆ ಹೇಳ್ತೀರ ದೇವರಾಜ ಅರಸು ಅಂತ, ನಿಮಗೆ ವಿಧಾನಸೌಧದಲ್ಲಿ ಚಾರ್ಟಲ್ಲಿ ಎಲ್ಲಿಂದ ಎಲ್ಲಿ ತನಕ ಇದ್ರು ಅನ್ನೋದು ಹಾಕಿರ್ತಾರೆ. ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ ಅರಸು ಯಾವಾಗಲಿಂದ ಯಾವಾಗ್ಲವರೆಗೆ ಅಧಿಕಾರದಲ್ಲಿದ್ದರು ಅನ್ನೋದು ಕೊಡ್ತಾರೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮಾತ್ರ ನಿಮಗೆ 7 ವರ್ಷ 7 ತಿಂಗಳು ಅನ್ನೋ ಮಾಹಿತಿ ಸಿಗುತ್ತೆ. ಆದರೆ ಅವ್ರು ನಿಜವಾಗಿ ಅಧಿಕಾರದಲ್ಲಿದ್ದಂಥ ಚಾರ್ಟನ್ನು ಹಿಡಿದು ನೋಡಿ 6 ವರ್ಷ 6 ತಿಂಗಳು ಮತ್ತು 23 ದಿನ ಅಧಿಕಾರ ಮಾಡಿರ್ತಕ್ಕಂಥ ಸಿಗತ್ತೆ. 7.5 ವರ್ಷ ಅಧಿಕಾರ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ದಾಖಲೆ. ಎಸ್ ನಿಜಲಿಂಗಪ್ಪ 2585 ದಿನ ಅಂದರೆ 7 ವರ್ಷ 5 ತಿಂಗಳು 54 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು. ಇನ್ನು ಡಿ ದೇವರಾಜ ಅರಸ್ 2393 ದಿನ ಅಂದರೆ 6 ವರ್ಷ 6 ತಿಂಗಳು 23 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರೆ, ಹಾಲಿ ಸಿದ್ದರಾಮಯ್ಯ 2747 ದಿನಗಳ ಕಾಲ ಅಂದರೆ 7 ವರ್ಷ 6 ತಿಂಗಳು ಮತ್ತು ಇಂದಿನಗೆ 12 ದಿನಗಳು ಕಳೆದಿದ್ದು, ಈ 3 ಮಂದಿಯಲ್ಲಿ ಸಿದ್ದರಾಮಯ್ಯ ನಿಜಲಿಂಗಪ್ಪನವರಿಗಿಂತ 162 ದಿನ ಮತ್ತು ಡಿ ದೇವರಾಜು ಅರಸ್ಗಿಂತ 154 ದಿನ ಮತ್ತು ಇಂದಿನಿಂದ 10 ದಿನ ಸಿಎಂ ಆಗಿಯೇ ಉಳಿದರೆ, ಡಿ ದೇವರಾಜ್ ಅರಸ್ಗಿಂತ 1 ವರ್ಷ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾದ ಹೆಗ್ಗಳಿಕೆ ಸಿದ್ದರಾಮಯ್ಯನವರದ್ದು. ಮುಖ್ಯಮಂತ್ರಿಯಾಗಿ ಎಷ್ಟೋ ದಿನ ಆಗೋಯ್ತು ಅಂತ ಸಂಭ್ರಮವನ್ನ ಜನತೆಯಾಗ್ಲಿ, ಒಂದು ಪಠ್ಯಪುಸ್ತಕದಾಗ್ಲಿ, ಒಂದು ಕ್ವಿಝಲ್ಲಾಗ್ಲಿ ಹಂಚ್ಕೊಳ್ಳೋದನ್ನ ಕಳ್ಕೊಬಿಟ್ವಿ. ಬರೀ ನಮ್ಗೆ ಇರ್ತಕ್ಕಂಥದ್ದು, ನೀವು ಪತ್ರಕರ್ತರು ಅಷ್ಟೇ ಇವತ್ತಿನ ಸಂದರ್ಭದಲ್ಲಿ ಅವ್ರು ಕೇಳೋಕ್ಕಿಂತ ಮುಂಚೆ ನಾನೇನೋ ಪ್ರಶ್ನೆ ಕೇಳಬೇಕು, ಅವ್ನು ಕೇಳ್ಬಿಟ್ಟ ನೀನೇನು ಮಾಡ್ತಿದ್ದೆ, ಇಂಥದ್ದಕ್ಕೆ ಮುಗಿಬಿಡ್ತೀವಿ ಹೊರತು. ನೋಡಿ ಇವತ್ತೇ ನೀವು ಅವ್ರಿಬ್ರದ್ದು ಯಾಕೆ ನಿಜಲಿಂಗಪ್ಪ
ಅರಸು, ಸಿದ್ದರಾಮಯ್ಯ ಇವ್ರು 3 ಮುಖ್ಯಮಂತ್ರಿ ಆಗಿದ್ದಂಥ ದಿನಗಳನ್ನ ಕೌಂಟ್ ಮಾಡ್ತಾ ಬನ್ನಿ. ಸಿದ್ದರಾಮಯ್ಯನವರು ನಿಜ್ಲಿಂಗಪ್ಪನವ್ರಿಗಿಂತ 162 ದಿನ ಹೆಚ್ಚಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಅರಸು ಅವ್ರಿಗಿಂತ 354 ದಿನ, ಇನ್ನು 10-11 ದಿವಸ ಕಳೆದು ಬಿಟ್ರೆ 1 ವರ್ಷನೇ ಜಾಸ್ತಿ ಮುಖ್ಯಮಂತ್ರಿ ಖ್ಯಾತಿ ಸಿದ್ದರಾಮಯ್ಯನವ್ರಿಗೆ ಸಿಗತ್ತೆ. ಇಂಥದ್ದ ಸಂಭ್ರಮ ಹಂಚ್ಕೋಬೇಕು ಎಲ್ಲರೂ. ಅದು ಯಾರಾದರೂ ಆಗಿರ್ಬೋದು, ಜಾತಿ ಬಿಡಿ, ಪಕ್ಷ ಬಿಡಿ, ಅಷ್ಟೊಂದು ದಿನ ಅಧಿಕಾರದಲ್ಲಿ ಇದ್ದಾರೆ ಅನ್ನೋಂಥ ಸಂಭ್ರಮನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡೋಂಥ ಸಂದರ್ಭ ಇತ್ತು. ಅದು ಯಾವತ್ತು ಕೂಡ ಬರುತ್ತೋ ಗೊತ್ತಿಲ್ಲ. ಇವತ್ತಿನ ಸಂದರ್ಭಕ್ಕೆ ನೋಡಿ, ನಾಳೆಗೆ 2747 ದಿನ, 47 ಒಂದು ಸ್ವತಂತ್ರ ಬಂದಂಥದ್ದು ಬೆಳೆಸ್ಕೊತೀವಿ ನಾವು. ಇದು 2747 ದಿನಗಳನ್ನ ಅವ್ರು ಪೂರೈಸ್ತಾರೆ. ಶುಭವಾಗಲಿ, ಒಳ್ಳೆಯದಾಗಲಿ ಈ ನಾಡು. ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಿಡಿದಿರುವ ಸಿದ್ದರಾಮಯ್ಯಗೆ ಸಿಎಂ ಸ್ಥಾನ ಸಂಭ್ರಮಾಚರಣೆ ತರುವ ಬದಲು ಬೇಸರ ತಂದಿದೆ. ಕರ್ನಾಟಕ ಇತಿಹಾಸ ಕಂಡ ಮುಖ್ಯಮಂತ್ರಿಗಳು ಯಾರು ಮತ್ತು ಅವರುಗಳ ಅವಧಿ ನೋಡುವುದಾದರೆ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಕರ್ನಾಟಕ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದು ಹೊಸ ಇತಿಹಾಸ ಬರೆದಿದ್ದಾರೆ. ಆದ್ರೆ ಇದನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಾಗಲಿ ಪಕ್ಷವಾಗಲಿ ಇದರ ಬಗ್ಗೆ ಗಮನ ಹರಿಸಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಆಗಲಿ, ಕೆಪಿಸಿಸಿ ಆಗಲಿ, ಸಿಎಂ ಹಿಂದೆ ಮುಂದೆ ತಿರುಗುತ್ತಿದ್ದ ಕಾರ್ಯಕರ್ತರಾಗಲಿ, ಅಭಿಮಾನಿಗಳ ಬಳಗದಿಂದಾಗಲಿ ಸಿದ್ದರಾಮಯ್ಯನವರಿಗೆ ಇದುವರೆವಿಗೂ ಶುಭ ಕೋರದಿರುವುದು ಅವರುಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಖುಷಿಯಾಗಿ ಸಂಭ್ರಮಾಚರಣೆ ಆಚರಿಸಬೇಕಾದ ದಿನಗಳಲ್ಲಿ ಅವರಿಗೆ ಪವರ್ ಶೇರಿಂಗ್ ಸಂಕಟ ಎದುರಾಗಿರುವುದು ದೊಡ್ಡ ತಲೆನೋವಾಗಿರುವುದಂತೂ ಅಷ್ಟೇ ಸತ್ಯ. ಇನ್ನೇನು ಹೇಳೋಣ, ಗೂಗಲ್ ಬಿಡಿ, ತಲೆಗೆ ಕೆಲಸ ಕೊಡಿ, ಇಷ್ಟು ಮಾತ್ರ ಹೇಳ್ತೀನಿ ಎಲ್ರಿಗೂ. ಅಂದ್ರೆ ಇದ್ದಿದ್ರೆ ಗೂಗಲ್ ನೋಡ್ಕೊಂಡು ತಲೆ ಹಾಳಾಗಿರ್ಬೋದೇನೋ, ಯಾಕೆಂತಂದ್ರೆ ಗೂಗಲ್ 7 ವರ್ಷ 7 ತಿಂಗಳು ತೋರ್ತಾ ಇದೆ. ಆದ್ರೆ ಅವ್ರಿಗಿಂತ ನಾವು ನೋಡಬೇಕು ಅಂತಂದ್ರೆ 1 ವರ್ಷದ ಹತ್ತತ್ರ ಇನ್ನು 10 ದಿವಸ ಹೋಯ್ತು ಅಂದ್ರೆ 1 ವರ್ಷ ಹೆಚ್ಚಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ತಲೆಯಲ್ಲಿ ಇಲ್ಲ ಅಂತ ಅನ್ಸತ್ತೆ. ಇನ್ನೇನಾಯ್ತೋ ಗೊತ್ತಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ದಿನ ಅಧಿಕಾರ ನಡೆಸಿದಂತ ಮುಖ್ಯಮಂತ್ರಿ ಅನ್ನೋ ಖ್ಯಾತಿ ಅವರ ಹೆಸರಿಗೆ ಬಂದ್ಬಿಟ್ಟಿದೆ ಈಗಾಗಲೇ. ಅದನ್ನ ಈಗ ನಿಮ್ಮಂತವರು
ಜಗತ್ಗೆ ಜಾಹೀರು ಮಾಡಿ. ಓಕೆ.